ಇನ್ನು ಇದೆಲ್ಲದರ ನಡುವೆ ದರ್ಶನ್ನ 2 ಸಿನಿಮಾಗಳು ಇವತ್ತು ರಿಲೀಸ್ ಆಗಿವೆ. ಪ್ರಸನ್ನ ಥಿಯೇಟರ್ ಬಳಿ ದರ್ಶನ್ ಫ್ಯಾನ್ಸ್ ಪುಂಡಾಟ ನಡೆಸಿದ್ದಾರೆ. ಗಲಾಟೆ ಗದ್ದಲಗಳಾಗಿವೆ. ದರ್ಶನ್ ಅಭಿಮಾನಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅವಾಚ್ಯ ಶಬ್ದಗಳಿಂದ ದರ್ಶನ್ ಫ್ಯಾನ್ಸ್ ಮಾತಾಡಿದ್ದಾರೆ. ಪ್ರಸನ್ನ ಥಿಯೇಟರ್ ಬಳಿ ಅವರ ಪುಂಡಾಟ ಜಾಸ್ತಿ ಆದಂತ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ಕ್ರಮ ಜರುಗಿಸ್ತಾ ಇದ್ದಾರೆ. ಕರಿಯಾ ಚಿತ್ರ ಬಿಡುಗಡೆಯಾಗಿತ್ತು. ದೊಡ್ಡ ಕಟೌಟನ್ನು ಕೂಡ ಹಾಕಿದ್ರು. ಅಲ್ಲಿ ಗಲಾಟೆಗಳಾದಂಥ ಸಂದರ್ಭದಲ್ಲಿ ಪೊಲೀಸರಲ್ಲಿ ಧಾವಿಸಿದರು. ಕೆಲವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ನಾವು ನೋಡ್ತಾ ಇದ್ದೀವಿ, ಅವಾಚ್ಯ ಶಬ್ದಗಳಿಂದ ಮಾತಾಡದಂತ ಅಭಿಮಾನಿಗಳನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರೋದು. ಸಿಕ್ಕಂಗೆ ಮಾತಾಡ್ತಾ ಇದ್ರು, ಬಾಯಿಗೆ ಬಂದಂಗೆ ಬೈತಾ ಇದ್ರು. ಸ್ವಂತ ಫ್ಯಾನ್ಸ್ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಾನು ಹೇಳ್ತಾ ಇದ್ದೆ, ಈ ಅಭಿಮಾನಿಗಳ ಅತಿಯಾದಂತ ಅಭಿಮಾನ ಇದೆಯಲ್ಲ, ಅದೇ ನೋಡಿ ದರ್ಶನ್ಗೆ ಮಾರಕ ಆಗಿರೋದು. ಇದೇ ಮಾರಕ ಆಗಿರೋದು. ಹೊರಗಡೆನೂ ಅಭಿಮಾನಿಗಳೇ, ಈ ಜೈಲಿನ ಒಳಗಡೆನೂ ಅಭಿಮಾನಿಗಳೇ. ವಿಚಿತ್ರ ವರ್ತನೆಗಳು, ಜೈಲಿನ ಒಳಗಡೆಗೆ ಗುಂಪುಗಾರಿಕೆ. ನಾನು ಜಾಸ್ತಿ ಸವಲತ್ತು ಕೊಡ್ತೀನಿ, ನೀನು ಜಾಸ್ತಿ ಸವಲತ್ತು ಕೊಡಬೇಕು ಅಂತ ನೋಡಿ ಇವನ್ ಯಾರನ್ನೋ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಜವಾಬ್ದಾರಿ ಇದೆಯಾ ಇವನಿಗೇನಾದ್ರೂ? ತೋರಿಸ್ಕೊಳ್ಳಿ ಅಭಿಮಾನ, ಇಟ್ಕೊಳ್ಳಿ ಅಭಿಮಾನ, ಯಾರು ಬೇಡ ಅಂತಾರೆ ಅಂತ. ಬಾಯಿಗೆ ಬಂದಂಗೆ ಮಾತಾಡೋದ್ರಲ್ಲಿ ಏನಿದೆ ಅರ್ಥ? ದರ್ಶನ್ ಅಭಿಮಾನಿಗಳನ್ನ ಪೊಲೀಸರು ಈ ಅತಿಯಾಗಿ ಬಾಲ ಬೆಚ್ಚಿದವ್ರನ್ನ ಬೆಳಗ್ಗೆನೇ ಮೈಕ್ ಹಿಡಿದು ಮಾತಾಡಿದ್ರು. ಅತಿಯಾಗಿ ಮಾತಾಡಬೇಡಿ, ಅತಿಯಾಗಿ ಹುಚ್ಚತನ ಪ್ರದರ್ಶನ ಮಾಡಬೇಡಿ, ನಿಮ್ಮ ಅಭಿಮಾನ ನಿಮ್ಮ ಹತ್ರ ಇಟ್ಕೊಳ್ಳಿ ಅಂತ ಪೊಲೀಸರು ಹೇಳಿದ್ರು. ಆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಅತಿಯಾಗಿ ಮಾತಾಡೋದನ್ನ ಎಳ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಅದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ನಿಮ್ಮಂತ ಕೆಲವು ಕೆಟ್ಟ ಅಭಿಮಾನಿಗಳಿಂದ ಅವರಿಗೆ ಕೆಟ್ಟ ಗೊತ್ತಾಗೋದಿಲ್ಲ. ನೀವು ಅಭಿಮಾನಿ ಇರಬೇಕು, ಬೇರೆಯವ್ರ ಬಗ್ಗೆ ಇವರ ಮೇಲೆ ನೀವು ಅಭಿಮಾನಿಗೆ ನಮ್ಗೆ ಯಾವುದೇ ತರದ ಇದಿಲ್ಲ, ತೊಂದರೆ ಇಲ್ಲ. ಎಂಜಾಯ್ ಮಾಡಿ ಫಿಲಿಮ್. ಆದ್ರೆ ಬೇರೆಯವ್ರಿಗೆ ನಾವು ಆತರ ಏನಾದ್ರು ನೀವು ಸ್ಲೋಗನ್ ಕೂಗೋದು, ನ್ಯೂಸ್ಟಾಕ್ ಮಾತಾಡ್ರೆ ನಾವು ನಿರ್ದಾಕ್ಷಿಣ ಅವಾಗೆಲ್ಲ ರೆಕಾರ್ಡ್ ಮಾಡ್ತಾ ಇದೀವಿ. ಇಲ್ಲಿ ಮೇಲಿಂದ ರೆಕಾರ್ಡ್ ಆಗ್ತದೆ. ಆಮೇಲೆ ಬಂತಂತೆ ನಾವು ತೊಂದರೆ ಒಂದು ಮಾಡ್ಕೊತೀರಾ. ನಿಮ್ಮಂತ ಕೆಟ್ಟ ಒಬ್ಬ ಪೊಲೀಸ್ ಆಫೀಸರ್ ತುಂಬಾ ಚೆನ್ನಾಗಿ ಹೇಳಿದ್ರು ನೋಡಿ, ನಿಮ್ಮಂತ ಕೆಟ್ಟ ಅಭಿಮಾನಿಗಳಿಂದಲೇ ದರ್ಶನ್ ಅವರಿಗೆ ಕೆಟ್ಟ ಹೆಸರು ಬರ್ತಾ ಇದೆ ನೋಡಿ ಅಂತ. ನಿಜ ಅದು. ಯಾಕಂದ್ರೆ ಒಂದ್ ಕಡೆ ಅಭಿಮಾನ ಇದ್ರೆ ಇಟ್ಕೋಬೇಕು ಮನಸ್ಸಲ್ಲಿ. ಹುಚ್ಚುಚ್ಚನಿಗೆ ಮಾತಾಡೋದಲ್ಲ, ಏನೇನೋ ಮಾತಾಡೋದು, ಏನೇನೋ ಘೋಷಣೆಗಳನ್ನ ಹಾಕೋದು, ಬಾಯಿಗೆ ಬಂದಂಗೆ ಮಾತಾಡೋದು, ಇದು ನಿಜಕ್ಕೂ ದರ್ಶನಿಗೆ ಕೆಟ್ಟ ಹೆಸರೇ. ಮೊದಲೇ ಅವರು ಜೈಲಿನಲ್ಲಿದ್ದಾರೆ, ಈಗ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಯಿತು. ಅದಕ್ಕೂ ಕೂಡ ಅತಿಯಾದ ಅಭಿಮಾನವೇ ಕಾರಣವಾಯಿತು. ಜೈಲಿನಲ್ಲೂ ಈ ರೀತಿ ಗುಂಪುಗಾರಿಕೆ. ಇವರಿಂದಾಗಿ ಈಗ ಬೆಂಗಳೂರಿನಿಂದ ಈಗ ಬಳ್ಳಾರಿ ಜೈಲಲ್ಲಿ ಈಗ ದರ್ಶನ್ ಇರಬೇಕು ಅಂತ ಸ್ಥಿತಿ ಇದೆ. ಅಂಥದ್ರಲ್ಲಿ ಅಭಿಮಾನಿಗಳು ನೋಡಲಿ ಬರಲಿ, ಸಿನಿಮಾ ನೋಡಲಿ ಪ್ರಶ್ನೆ ಬೇರೆ, ಆದರೆ ಬಾಯಿಗೆ ಬಂದಂಗೆ ಮಾತಾಡೋದು, ಘೋಷಣೆಗಳನ್ನು ಕೂಗುವಂಥದ್ದು, ಏನಿದೆ ಅರ್ಥ ಇದು? ಇಂಥವ್ರನ್ನ ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ನಾವು ನೋಡ್ತಾ ಇದ್ದೀವಿ, ಕೆಲವ್ರನ್ನ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಬೆಳಗ್ಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ರು. ಅಭಿಮಾನಿಗಳು ಕೇಳಿದಿರುವಂಥ ಸಂದರ್ಭದಲ್ಲಿ ಒಂದಷ್ಟು ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಹೆಂಗಿದೆ ಸ್ಥಿತಿಗತಿಗಳು, ಏನು ನಡೀತಾ ಇದೆ? ರಂಗನಾಥ್, ಅತಿಯಾದ್ರೆ ಅಮೃತವು ವಿಶ್ವ ಅಂತ ಹೇಳ್ತಾರೆ. ನಿಜಕ್ಕೂ ಕೂಡ ದರ್ಶನ್ ಅಭಿಮಾನಿಗಳ ವಿಚಾರದಲ್ಲಿ ಈ ಮಾತು ಅಕ್ಷರಶಃ ಸತ್ಯ ಅನ್ಸುತ್ತೆ. ಯಾಕಂದ್ರೆ ದರ್ಶನ್ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆದಾಗ್ಲಿಂದನೂ ಕೂಡ ಅವರ ಅಭಿಮಾನಿಗಳ ಅಂಧಾಭಿಮಾನ ಅಂದ್ರೆ ಖಂಡಿತ ತಪ್ಪಲಾಗ್ಲಿಕ್ಕಿಲ್ಲ. ಯಾಕಂದ್ರೆ
ಪ್ರಸನ್ನ ಥಿಯೇಟರ್ ಬಳಿ ಅಂತ ಕೆಪಿ ಅಗ್ರಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಪ್ರಸನ್ನ ಥಿಯೇಟರ್ ಬಳಿ ಕರಿಯ ಫಿಲಿಂ ರಿಲೀಸ್ ಆಗಿರ್ತಕ್ಕಂಥದ್ದು. ಈ ವೇಳೆಯಲ್ಲಿ ಮಾಧ್ಯಮಗಳ ಕ್ಯಾಮೆರಾಗಳನ್ನ ಕೂಡ ಅವಾಚ್ಯ ಶಬ್ದಗಳನ್ನ ನಿಲ್ಲಿಸುವಂತ ಪ್ರಯತ್ನವನ್ನು ಕೂಡ ಅವರ ಅಂಧಾಭಿಮಾನಿಗಳು ಮುಂದುವರೆಸಿರ್ತಕ್ಕಂಥದ್ದು. ಇದಕ್ಕೆ ಅಲ್ಲಿರ್ತಕ್ಕಂಥ ಪೊಲೀಸರು ಕೂಡ ಈಗಾಗಲೇ ವಿಡಿಯೋ ಕ್ಯಾಮೆರಾದ ಮೂಲಕ ವಿಡಿಯೋ ಮಾಡ್ಕೊಂಡಿದ್ದಾರೆ. ಅಲ್ಲಿರ್ತಕ್ಕಂಥ ಪೊಲೀಸರು ಕೂಡ ಕ್ಯಾಮೆರಾವನ್ನ ಬಳಸಿ ಎಲ್ಲ ಅಲ್ಲಿರ್ತಕ್ಕಂಥ ಯಾರು ಉಪಟಳವನ್ನ ನೀಡ್ತಿದ್ದಾರೆ, ಉಪದ್ರವವನ್ನು ಕೊಡ್ತಿದ್ದಾರೆ, ಸಾರ್ವಜನಿಕ ಸ್ಥಳಗಳಲ್ಲಿ ಘೋಷಣೆಗಳನ್ನ ಕೂಗೋದು ಅಥವಾ ಮೀಡಿಯಾದವರ ವಿರುದ್ಧ ಘೋಷಣೆಯನ್ನ ಕೂಗೋದಂತದ್ದಾಗಿರ್ಬೋದು ಅಥವಾ ತೊಂದರೆಯನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನ ಯಾರು ಮಾಡ್ತಾರೆ ಅವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅವರೆಲ್ಲರ ವಿಡಿಯೋಗ್ರಫಿಯನ್ನ ಮಾಡ್ಕೊಂಡಿದ್ದು, ಯಾರು ಅವಾಚ್ಯ ಶಬ್ದಗಳನ್ನ ನಿಲ್ಲಿಸಲು ಮುಂದಾಗಿದ್ರು ಅವರೆಲ್ಲರೂ ಕೂಡ ಈಗಾಗಲೇ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಈಗಾಗಲೇ ಅಲ್ಲಿರ್ತಕ್ಕಂಥ ಪೊಲೀಸರು ಕೂಡ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತ ಕೆಲಸ ಮಾಡಿದ್ರೆ ದರ್ಶನ್ಗಾಗಿರ್ತಕ್ಕಂಥ ಪರಿಸ್ಥಿತಿಯೇ ನಿಮ್ಗೂ ಎದುರಾಗ್ತಕ್ಕಂಥದ್ದು. ನೀವು ಕೂಡ ಜೈಲಿಗೆ ಹೋಗ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಒದಗಿ ಬರುತ್ತೆ. ದಯಮಾಡಿ ಯಾರು ಕೂಡ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುವಂತ ರೀತಿಯಲ್ಲಿ ವರ್ತಿಸಬೇಡಿ. ನಿಮ್ಮ ವರ್ತನೆಯಿಂದ ದರ್ಶನ್ ಅಭಿಮಾನಿಗಳು ಯಾವ ರೀತಿ ಇದ್ದಾರೆ ಅನ್ನೋದನ್ನ ತೋರ್ಪಡಿಸ್ಕೊಳ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನೀವು ಈ ರೀತಿಯ ವರ್ತನೆಯನ್ನ ತೋರಿದ್ದೆ ಆದ್ರೆ ನಿಮ್ಮ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಜರುಗಿಸಬೇಕಾಗುತ್ತೆ ಅಂತ ಹೇಳಿ ವಾರ್ನಿಂಗ್ ಅನ್ನು ನೀಡಿದ್ದಾರೆ. ಆದಾಗ್ಯೂ ಕೂಡ ಯಾರೆಲ್ಲ ಇಲ್ಲಿ ಉಪಟಳವನ್ನ ಕೊಡೋದಕ್ಕೆ ಶುರು ಮಾಡಿದ್ರು, ಮಾಧ್ಯಮಗಳ ಕ್ಯಾಮೆರಾವನ್ನ ಕಂಡು ಆ ಮಾಧ್ಯಮಗಳನ್ನ ನಿಲ್ಲಿಸುವಂತ ಪ್ರಯತ್ನವನ್ನ ಮುಂದುವರಿಸಿದ್ರು, ಅವರನ್ನ ಈಗಾಗಲೇ ವಶಕ್ಕೆ ಪಡೆದು ಅವರ ವಿರುದ್ಧ ಕ್ರಮ ಜರುಗಿಸೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ರಂಗನಾಥ್, ಧನ್ಯವಾದ ಶಿವಪ್ರಸಾದ್ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಬಳ್ಳಾರಿನಲ್ಲಿ ಅಭಿಮಾನಿಗಳ ಅಭಿಮಾನ ಅನ್ನುವಂಥದ್ದು ತಾರಕಕ್ಕೇರಿದೆ.